ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ತೀವ್ರ ವಾಗ್ದಾಳಿ ನಡೆಸಿದ್ದು, ರಾಜ್ಯದಲ್ಲಿ ಬಂಡಲ್ ಮುಖ್ಯಮಂತ್ರಿ ಮತ್ತು ರೀಲ್ಸ್ ಮಂತ್ರಿ ಇದ್ದಾರೆ, ಹೇಗಿರುವಾಗ ಬೆಂಗಳೂರು ಹೇಗೆ ಉದ್ಧಾರ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಗೆ ಬಂದ ಬಳಿಕವೂ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಡೆಯಬೇಕಿದ್ದ ಜಿಬಿಎ ಸಭೆ ಕಳೆದ 9 ತಿಂಗಳಿಂದ ನಡೆದಿಲ್ಲ ಅಂತ ಅಶೋಕ್ ಆರೋಪ ಮಾಡಿದರು. 2025 ಅಕ್ಟೋಬರ್ನಲ್ಲಿ ಮೊದಲ ಸಭೆ ನಡೆದ ಬಳಿಕ ಒಂದೇ ಒಂದು ಸಭೆಯೂ ಕರೆಯದೇ ಇರುವುದು ಸರ್ಕಾರ ತನ್ನದೇ ಕಾಯ್ದೆಯನ್ನು ಉಲ್ಲಂಘಿಸಿದಂತಾಗಿದೆ ಅಂತ ಟೀಕಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರನ್ನ ಉದ್ದೇಶಿಸಿ ಮಾತನಾಡಿದಂತ ಅವರು, ಜನರಿಗೆ ಮಾತ್ರ ಕಾನೂನು ಅನ್ವಯವಾಗುತ್ತದೆಯೇ, ಸರ್ಕಾರಕ್ಕೆ ಅನ್ವಯವಾಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮತ್ತು ಪ್ರಚಾರಕ್ಕೆ ಸಮಯವಿರುವ ಸರ್ಕಾರಕ್ಕೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿದ ಕಡ್ಡಾಯ ಸಭೆ ನಡೆಸೋಕೆ ಸಮಯ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಜಿಬಿಎ ಸಭೆಯ ತೀರ್ಮಾನಗಳನ್ನ 3 ದಿನಗಳ ಒಳಗೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಬೇಕು ಎಂಬ ನಿಯಮವಿದ್ರು, ಇದುವರೆಗೆ ಯಾವುದೇ ಮಾಹಿತಿ ಬಹಿರಂಗಪಡಿಸಿಲ್ಲ ಅಂತ ಸರ್ಕಾರ ಏನನ್ನು ಮುಚ್ಚಿಡ್ತಿದೆ ಅನ್ನೋ ಪ್ರಶ್ನೆಯನ್ನ ಅಶೋಕ್ ಎತ್ತಿದ್ರು. ಬೆಂಗಳೂರಿನಲ್ಲಿ ರಸ್ತೆಗಳ ಗುಂಡಿಗಳು, ಸಂಚಾರ ದಟ್ಟಣೆ, ಕಸದ ಸಮಸ್ಯೆ, ಮಳೆ ಬಂದ್ರೆ ಪ್ರವಾಹ, ಮಳೆ ಬರದಿದ್ರೆ ನೀರಿನ ಬಿಕ್ಕಟ್ಟು ಮುಂದುವರೆದಿದೆ. ಸಾವಿರಾರು ಕೋಟಿ ರೂಪಾಯಿಗಳ ಘೋಷಣೆ ಮಾಡಿದ್ರು, ನೆಲಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಇದೇನ ಕಾಂಗ್ರೆಸ್ ಸರ್ಕಾರ ಹೇಳುವ ಬ್ರ್ಯಾಂಡ್ ಬೆಂಗಳೂರು ಅಂತ ಕಿಡಿಕಾರಿದ್ರು. ಅಶೋಕ್ ವಿಪಕ್ಷ ನಾಯಕ ಆಗಿ ಜೋರ ಮಾತಾಡಕ್ ಶುರುವಾಗವ್ರೆ. ಬಟ್ ಅಷ್ಟು ಗಟ್ಟಿಯಾಗಿ ಇವರು ಟೇಬಲ್ ಕುಟ್ಟಿ ಇಷ್ಟು ವರ್ಷ ಕೇಳ್ಕೊಂಡು ಬಂದಿರಿ ಏನೋ ಆಗಿರೋದು. ಬಟ್ ಯಾಕೋ ಗೊತ್ತಿಲ್ಲ, ಬದಲಾಗ್ತೀನಿ ಅನ್ನೋ ಬೈದಲ್ಲೋ ಮತ್ತೊಂದ್ಕೋ ಜಾಸ್ತಿ ಮಾತಾಡ್ತಿದ್ದಾರೆ.